ಸೆಟಲೈಟ್ ಬಸ್ ಸ್ಟ್ಯಾಂಡು, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು ಸಾಕಷ್ಟು ಜನನಿಬಿಡ ಪ್ರದೇಶ ಮತ್ತು ಸಾಕಷ್ಟು ಪಾಪ್ಯುಲೇಷನ್ ಬಂದು ಹೋಗೋದು, ಫ್ಲೋಟಿಂಗ್ ಪಾಪ್ಯುಲೇಷನ್ ಇರುವಂಥ ಜಾಗ. ಈ ಜಾಗಗಳಿಗೆ ಜನಗಳು ಹೇಗೆ ಬರ್ತಾರೋ, ಲಕ್ಷಾಂತರ ಜನ ಹೇಗೆ ಬರ್ತಾರೋ, ಬೇರೆ ಬೇರೆ ಕಡೆಯಿಂದ ಕಳ್ಳರು ಹಾಗೆ ಬರ್ತಾರೆ. ಬಂದಂಥ ಕಳ್ಳರು ಅಲ್ಲಿನ ಜನಗಳು ಯಾರು ಪಾಪ ಅಮಾಯಕರಿರ್ತಾರೆ ಅವರನ್ನು ಮೋಸ ಮಾಡೋ, ಮತ್ತೊಂದು ಅವ್ರಿಗೆ ತಿಳಿದೇನೋ ಪಿಕ್ ಪಾಕೆಟ್ ಆಗೋದಿರ್ಬೋದು, ಥೆಫ್ಟ್ ಆಗೋದಿರ್ಬೋದು, ಬಸ್ಗಳಲ್ಲಿ ಥೆಫ್ಟ್ ಆಗೋದು, ಈ ಥರ ಎಲ್ಲ ಜಾಸ್ತಿ ಆಗ್ತಿತ್ತು. ನಮ್ಮ ಉಪ್ಪಾರಪೇಟೆ ಪೊಲೀಸರು ಇದಕ್ಕೊಂದು ವಿಶೇಷ ತಂಡಗಳನ್ನು ನಾವು ರಚಿಸ್ಕೊಂಡಿದ್ದೀವಿ. ಅಲ್ಲಿ ಫೇಶಿಯಲ್ ರೆಕಗ್ನಿಷನ್ ಕ್ಯಾಮ್ರಾನ ನಾವು ಸಬ್ವೇಗಳಲ್ಲಿ ಮತ್ತು ಮೇಲ್ಗಡೆ ಏನು ಸ್ಕೈ ವಾಕ್ ಅಂತ ಇದೆ ಅಲ್ಲೆಲ್ಲ ನಾವು ಹಾಕ್ಕೊಂಡು ಸಾಕಷ್ಟು ಕೇಸ್ಗಳನ್ನು ನಾವು ಪತ್ತೆ ಮಾಡಿದ್ದೀವಿ. ಸ್ವಲ್ಪ ಪ್ರಚಾರ ಕೂಡ ಮಾಡ್ತಾ ಇದ್ದೀವಿ. ನಮ್ಮ ಸಾರ್ವಜನಿಕರಿಗೂ ನಾವು ಹೇಳೋದಿಷ್ಟೇನೆ, ಬಸ್ಗಳಲ್ಲಿ ಬರ್ತೀರಿ ಹೆಂಗಸರು ಪರ್ಟಿಕ್ಯುಲರ್ಲಿ ಬ್ಯಾಗ್ಗಳಲ್ಲಿ 200 ಗ್ರಾಮ್ 300 ಗ್ರಾಮ್ 400 ಗ್ರಾಮ್ ಚಿನ್ನನ ನೀವು ಇಟ್ಕೊಂಡು ಬರ್ತೀರಿ. ಅದು ರಶ್ ಇರುವಂಥ ಬಸ್ಗಳಲ್ಲಿ ಯಾವಾಗ ಎಲ್ಲಿ ಅವರು ಅದನ್ನು ಎತ್ಕೊಂಡ್ರು ಅಂತಲೂ ನಿಮಗೆ ಗೊತ್ತಾಗಲ್ಲ. ಸ್ವಲ್ಪ ದಯವಿಟ್ಟು ಕಾಳಜಿನ ವಹಿಸಿ. ನೀವು ಪಾಶ್ಚಾತ್ಯ ದೇಶಗಳಿಗೆ ಹೋದರೆ, ಅಂದರೆ ವೆಸ್ಟರ್ನ್ ಕಂಟ್ರೀಸ್ಗೆ ಹೋದರೆ ಸ್ವತ್ತು ಕಳವು ಪ್ರಕರಣಗಳನ್ನ ಪೊಲೀಸರು ತನಿಖೆನೇ ಮಾಡಲ್ಲ. ನೀವು ಯಾರ ಮನೇಲಾದರೂ ಕಳ್ತನಾಗಿ ಚಿನ್ನ ಎತ್ಕೊಂಡು ಹೋದರೆ ಅದು ನಿಮ್ಮ ಜವಾಬ್ದಾರಿ, ನಿಮ್ಮ ಚಿನ್ನನ ಕಾಪಾಡ್ಕೊಳ್ಳೋದು, ನೀವು ಇನ್ಶೂರೆನ್ಸ್ ಮಾಡಿಸ್ಕೊಬೇಕು ಅಂತೇಳಿ ನೀವು ಲಂಡನ್ ಬೇರೆ ಬೇರೆ ಕಂಟ್ರಿಗಳಲ್ಲಿ ಅದು ಆ ಕೇಸನ್ನು ರಿಜಿಸ್ಟರ್ ಮಾಡಲ್ಲ, ತನಿಖೆನೂ ಮಾಡೋದಿಲ್ಲ. ಆದರೆ ನಮ್ಮ ದೇಶದಲ್ಲಿ ನಾವು ಸಾರ್ವಜನಿಕರು ಚಿನ್ನಗಳಿಗೆ ಅಥವಾ ಯಾವುದೇ ನಮ್ಮ ವಸ್ತುಗಳಿಗೆ, ಪರ್ಟಿಕ್ಯುಲರ್ಲಿ ಚಿನ್ನ ಇಂಪಾರ್ಟೆಂಟ್ಲಿ ಸಾಕಷ್ಟು ಮಹತ್ವ ಕೊಡ್ತೀವಿ. ಸಾಕಷ್ಟು ಅದ್ರ ಜೊತೆ ಒಂದು ಕನೆಕ್ಷನ್ ಇರುತ್ತೆ, ಬಾಂಡಿಂಗ್ ಇರುತ್ತೆ. ಹಾಗಾಗಿ ನಮ್ಮ ಪೊಲೀಸರು ಕೂಡ ತನಿಖೆ ಮಾಡಿ ನಮ್ಮ ಡಿವಿಷನಲ್ಲಿ ಇಡೀ ಸ್ಟೇಟಲ್ಲಾಗಿರ್ಬೋದು, ನ್ಯಾಷನಲ್ ಲೆವೆಲಲ್ಲಾಗಿರ್ಬೋದು, ಯಾವುದೇ ಕಳವು ಪ್ರಕರಣ ಆದರೆ ಒಂದು 50% ರಿಕವರಿ ರೇಟ್ ಇದೆ. ಅಂದರೆ 100 ಪ್ರಕರಣಗಳಾದರೆ 50 ಪ್ರಕರಣಗಳು, 50ರಿಂದ 60 ಪ್ರಕರಣಗಳು ಪತ್ತೆ ಆಗ್ತವೆ. ಹಂಗೆ ನೋಡಿದ್ರೆ ನಮ್ಮ ಡಿವಿಷನ್ ಆ ಆ್ಯಾವ್ರೇಜ್ಗಿಂತ ಚೆನ್ನಾಗಿ ಮಾಡ್ತಾ ಇದ್ದೀವಿ. 60 to 70% ರಿಕವರಿ ನಮ್ಮಲ್ಲಿದೆ. ಇನ್ನೂ ಸುಮಾರು ರಿಕವರಿ ಮಾಡಬೇಕಾಗಿದೆ, ಅದನ್ನು ಕೂಡ ಮಾಡ್ತೀವಿ. ಪೊಲೀಸರು ಅವ್ರ ಎಫರ್ಟ್ಸ್ ಆಗ್ತಾ ಇರ್ತಾರೆ. ಬಟ್ ಈ ಮೆಜೆಸ್ಟಿಕ್ಕಲ್ಲಿ, ಸೆಟಲೈಟ್ ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನಲ್ಲಿ ಪ್ರತಿದಿನ ಲಕ್ಷಾಂತರ ಜನ ಓಡಾಡ್ತಾ ಇರ್ತಾರೆ. ಯಾರು ಬಂದರು, ಯಾರು ಎತ್ಕೊಂಡೋದ್ರು ಹುಡ್ಕೋದು ಅಷ್ಟು ಸುಲಭದ ಏನು ಕೆಲಸ ಅಲ್ಲ. ಮತ್ತು ಅಲ್ಲಿ ಮಂಗಳಿ ಮುಖಿಯರ ಕಾಟ ಅಂತ ಹೇಳಿದ್ರಿ, ಅದನ್ನು ಕೂಡ ನಾವು ಅಟೆಂಡ್ ಮಾಡಿದ್ದೀವಿ. ಆದಷ್ಟು ಅದನ್ನು ಕಮ್ಮಿ ಮಾಡಿದ್ದೀವಿ. ಮತ್ತು ಬೇರೆ ಬೇರೆ ಪ್ರಾಸ್ಟಿಟ್ಯೂಷನ್ ಕೂಡ ಅಲ್ಲಿ ಸಮಸ್ಯೆ ಇತ್ತು ಅಂತ ಹೇಳಿದ್ರು, ಅದನ್ನು ಕೂಡ ಅಟೆಂಡ್ ಮಾಡಿ ಪೇಪರಲ್ಲೆಲ್ಲ ಅದೆಲ್ಲ ನಿಂತಿದೆ, ಕಮ್ಮಿ ಆಗಿದೆ ಅಂತ ಹೇಳಿ ಬಂದಿದೆ. ಇನ್ನೂ ಆ ಥರ ಏನಾದ್ರು ನಡೀತಾ ಇದ್ದರೆ ದಯವಿಟ್ಟು ಸಾರ್ವಜನಿಕರು ನಮ್ಮ ಗಮನಕ್ಕೆ ತನ್ನಿ.